ಫಸ್ಟ್ ಕರ್ಬೇವು ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಸಿಲು ಜಾಸ್ತಿ ಬಿಸಿಲಲ್ಲಿ ಒಣಗಾಕ್ಬಾರ್ದು. ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬೇಕು ಒಂದಿನ. ಆಮೇಲೆ ಇದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಜೀರಿಗೆ, ಅರ್ಧ ಗ್ಲಾಸ್ ಮೆಣಸು ಪೆಪ್ಪರ್, ಆಮೇಲೆ ಅರ್ಧ ಗ್ಲಾಸ್ ಧನಿಯಾ, ಆಮೇಲೆ ಅರ್ಧ ಗ್ಲಾಸ್ ತೊಗರಿಬೇಳೆ, ಅರ್ಧ ಗ್ಲಾಸ್ ಕಡಲೆಬೇಳೆ, ಅರ್ಧ ಗ್ಲಾಸ್ ಉದ್ದಿನಬೇಳೆ ಎಲ್ಲನೂ ಫ್ರೈ ಮಾಡಬೇಕು ಬೆರಿ ಬಾಂಡಿನಲ್ಲಿ, ಎಣ್ಣೆ ಹಾಕ್ಬಾರ್ದು. ಆಮೇಲೆ ಇಂಗು ಈ ಥರ 2 ಪ್ಯಾಕೆಟ್ ಬರುತ್ತೆ, ಇಲ್ಲಾಂದರೆ ಪುಡಿ ಅಂದರೆ ಪುಡಿ. ಈ ಥರ 2 ಪ್ಯಾಕೆಟ್ ಇಂಗು ನಾನು ಹಾಕ್ತೀನಿ ಕರ್ಬೇವು ಸೊಪ್ಪಿಗೆ. ಇವಾಗ ರಸ ಪುಡಿಗೆ ಹಾಕ್ತಾಯಿದ್ದೀನಿ. ಅದು ಇಂಗು ಫ್ರೈ ಮಾಡಬೇಕು. ಆಮೇಲೆ ಧನಿಯಾನು ಒಂದು ಅರ್ಧ ಗ್ಲಾಸ್ ಅದನ್ನು ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಗುಂಟೂರು ಮೆಣಸಿನ್ಕಾಯಿನ ಫ್ರೈ ಮಾಡಬೇಕು. ಅದೇ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಾಸ್ಟ್ಗೆ ಕರಿಬೇವು ಸೊಪ್ಪನ್ನ ಫ್ರೈ ಮಾಡಬೇಕು. ಜಾಸ್ತಿ ಇದು ಮಾಡಬಾರ್ದು, ಲೈಟಾಗಿ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಎಲ್ಲ ಒಂದು ತಟ್ಟೆನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಆಮೇಲೆ ಉಪ್ಪು ಕಲ್ಲುಪ್ಪನ್ನು ಅದನ್ನು ಫ್ರೈ ಮಾಡಿ ಹಾಕ್ಬಿಡ್ಬೇಕು. ಅದಕ್ಕೆ ಅದೆಲ್ಲ ಪುಡಿ ಮಾಡಿ ಚೆನ್ನಾಗೆ ಪುಡಿ ಮಾಡಿಬಿಟ್ಟು ಪ್ಲೇಟಲ್ಲಿ ಹಾಕ್ಬಿಟ್ಟು ಲಾಸ್ಟಿಗೆ ಬೆರಿ ಬಾಂಡಿನಲ್ಲಿ ಸಾಸಿವೆ ಒಂದು 3 ಸ್ಪೂನ್ ಸಾಸಿವೆ, ಸುಮ್ಮನೆ ಎಣ್ಣೆ ಹಾಕ್ಬಾರ್ದು, ಹಂಗೆ ಫ್ರೈ ಮಾಡಿ ಅದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಡಬ್ಬದಲ್ಲಿ ಹಾಕ್ಬೇಕು. ಅದು ಚಟ್ನಿ ಸಾಸಿವೆ ಎಲ್ಲ ರುಬ್ಬಾರ್ದು, ಅದು ಬಾಯಲ್ಲಿ ಬರನೋ, ಅದು ಬಾಯಲ್ಲಿ ಬರಬೇಕು. ಅದು ಸಾಸಿವೆ ರುಬ್ಬಾರ್ದು. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಸಿವೆನ ಲಾಸ್ಟಲ್ಲಿ ಪುಡಿ ಮಾಡಿದ್ಮೇಲೆ ಸಾಸಿವೆ ಹಾಕಬೇಕು. ಮಿಕ್ಸಿ ರುಬ್ಬಿದ್ರೆ ಸಾಕಾ ಪುಡಿ ಮಾಡೋಕ್ಕೆ? ಅದೇ ಮಿಕ್ಸಿನಲ್ಲಿ ಪುಡಿ ಮಾಡಿ ಅಂತ ಎಲ್ಲ ಸ್ವಲ್ಪ ಅರ್ಧ ಗ್ಲಾಸ್ ಫಸ್ಟ್ ಮಾಡಿ. 10 ರೂಪೀಸ್ಗೆ ಇಷ್ಟು ಕೊಡ್ತಾರೆ ಇಲ್ಲಿ, ಎಷ್ಟು 20 ರೂಪೀಸ್ ತಗೊಳಕ್ಕೆ. ಅಲ್ಲಿ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ಕರ್ಬೇವು ಸೊಪ್ಪು. 10 ರೂಪೀಸ್ಗೆ ಇಲ್ಲಿ ಕೊಡ್ತಾರೆ ಜಾಸ್ತಿ. ನಾನು 10 ರೂಪೀಸ್ 15 ರೂಪೀಸ್ ಹಾಕ್ತೀನಿ ನಿಮಗೆ.